ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇತ್ತು ಸೀಬರ್ಡ್ ಬಸ್. ಚಿತ್ರದುರ್ಗದ ಹಿರಿಯೂರು ಸಮೀಪದಲ್ಲಿ ಎದುರುಗಡೆಯಿಂದ ಬಂದಂತಹ ಲಾರಿ ಡಿವೈಡರನ್ನು ದಾಟಿ ಏಕಾಏಕಿ ಬಸ್ಗೆ ಡಿಕ್ಕಿ ಹೊಡೆದಿದೆ. ಇದ್ದಕ್ಕಿದ್ದಂತೆ ಡೀಸೆಲ್ ಟ್ಯಾಂಕ್ಗೆ ಬೆಂಕಿ ಹತ್ತಿಕೊಂಡಿದೆ. ಆ ಒಂದು ಬೆಂಕಿ ಹತ್ತಿದೆ ಅನ್ನೋದು ಗೊತ್ತಾಗೋಷ್ಟರಲ್ಲೇ ಭಾಳಷ್ಟು ಜನ ಸುಟ್ಟು ಕರಕಲಾಗೋದ್ರು. ಬಸ್ಗೆ ಹತ್ತಿರುವಂಥ ಬೆಂಕಿಯನ್ನು ನಂದಿಸೋದಕ್ಕೂ ಕೂಡ ಚಾನ್ಸೇ ಇರಲಿಲ್ಲ, ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಕಿ ಹತ್ಕೊಳ್ತು. ಇನ್ನು ಸಮಯ ಪ್ರಜ್ಞೆ ಮೆರೆದು ಕಿಟಕಿಯನ್ನು ಒಡೆದು ಹೊರಗಡೆ ಬಂದಂಥ ಕೆಲವರು ಬದುಕುಳಿದಿದ್ದಾರೆ. ಆದರೆ ತನ್ನವರನ್ನು ಕಳ್ಕೊಂಡಂಥವರ ದುಃಖ ಮಾತ್ರ ಆ ಒಂದು ಭೀಕರತೆಯನ್ನು ಸಾರಿ ಸಾರಿ ಹೇಳ್ತಾ ಇತ್ತು. ಈ ಮಧ್ಯೆ ಈ ಚಿತ್ರದುರ್ಗ ಬಸ್ ದುರಂತದ ಭೀಕರತೆಯನ್ನು ಗಾಯಾಳುಗಳು ಬಿಚ್ಚಿಟ್ಟಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಕಿರಣ್ ಪಾಲ್ ಗಾಯಾಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗಾಢ ನಿದ್ರೆಯಲ್ಲಿದ್ವಿ, 2 ಗಂಟೆ 2:15 ಸುಮಾರು ಅಂದರೆ ಗಾಢ ನಿದ್ರೆಯಲ್ಲೇ ಇರ್ತಾರೆ. ಭಾಳ ಜನ ಅಂದ್ಕೊಳ್ಳೋದು ಬಸ್ ಈಸ್ ವೆರಿ ಈಸಿ, ರಾತ್ರಿ ಮಲ್ಕೊಳ್ತೀವಿ, ಬೆಳಗ್ಗೆ ಎದ್ದೇಳ್ತೀವಿ. ಸೊ ಹೀಗಾಗಿ ಬಸ್ಸಲ್ಲಿಯೂ ನಿದ್ದೆನೇ, ಮನೇಲಿದ್ದರೂ ನಿದ್ದೆ ಮಾಡ್ಬೋದು, ಸ್ಲೀಪರ್ ಕೋಚ್, ನಿದ್ದೆ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ. ಆದರೆ ನಿದ್ದೆನೇ ಯಾವ ರೀತಿ ಪ್ರಾಣ ತೆಗೆಯುತ್ತೆ ಇಂಥ ಸಂದರ್ಭಗಳಲ್ಲಿ ಅಂತ ಅನಿಸುತ್ತೆ. ಹಾಗಂತ ರಾತ್ರಿಯೆಲ್ಲ ಎಚ್ಚರ ಇರೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಚಳಿಗಾಲ ಬೇರೆ, ಮಂಜು ಬೇರೆ. ಇಂತಹ ಸಂದರ್ಭದಲ್ಲಿ 2 ಗಂಟೆ 2:15 ಹೊತ್ತಿಗೆ ನಿದ್ದೆ ಬರೋದು ಸಹಜ. ಹಾಗೆಯೇ ಗಾಢ ನಿದ್ರೆಯಲ್ಲಿದ್ವಿ, ಎದ್ದು ನೋಡಿದರೆ ಬೆಂಕಿ ಉರಿತಾ ಇತ್ತು ಅಂತ ಅಲ್ಲಿ ಗಾಯಾಳು ಕಿರಣ್ ಎಳೆಯಾಗಿ ಆ ಭೀಕರತೆಯನ್ನು ಬಿಚ್ಚಿಟ್ಟಿದ್ದಾರೆ. ಬನ್ನಿ ನೋಡೋಣ. O'clock, I don't know exactly, but what I found out was a truck from the opposite lane came towards our lane. So we crashed. The truck crashed. Then it happened. So the truck, our bus got crashed and it started burning. Everyone was in a deep sleep at that time. So when the fire just came to light, so I climbed up and jumped out. You jumped from window? Yeah, You broken window or it was already broken. Where you going actually? Gokarna. For what reason? Vacation. Where you from actually? Where you from? Bangalore. What you are doing? Studying or working? So at 3 o'clock, I don't know exactly, but what I found out was a truck from the opposite lane came towards our lane. So we crashed. The truck crashed. Then it happened. So the truck, our bus got crashed and it started burning. Everyone was in a deep sleep at that time. So when the fire just came to light, so I climbed up and jumped out. You jumped from window? Yeah, You broken window or it was already broken. Where you going actually? Gokarna. For what reason? Vacation. Where you from actually? Where you from? Bangalore. What you are doing? Studying or working? So at ಗಾಢ ನಿದ್ರೆಯಲ್ಲಿದ್ವಿ, ಇದ್ದಕ್ಕಿದ್ದಂತೆ ಟ್ರಕ್ ಬಂತು, ಗೊತ್ತಿತು. ಎದ್ದು ನೋಡಿದಾಗ ಫುಲ್ ಬೆಂಕಿ ಆವರಿಸಿಕೊಂಡಿದೆ. ನಾನು ಕಿಟಕಿಯಿಂದ ಜಿಗಿದೆ ಅಂತ ಆತ ಹೇಳ್ತಾ ಇದ್ದಾನೆ, ಕಿರಣ್ ಪಾಲ್. ಕಿಟಕಿಯನ್ನು ನೀವೇನಾದರೂ ಒಡೆದ್ರಂದರೆ, ಇಲ್ಲ ಇದು ಆಲ್ರೆಡಿ ಒಡೆದೋಗಿತ್ತು, ಹಾಗಾಗಿ ನಾನು ಜಿಗಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಹಾಗೆ ಯಾಕೆ ಅಂತಂದರೆ ಅದು ಹೋಗಲೇಬೇಕು ಅಂದರೆ ಜವರಾಯ ಹೆಂಗಾದರೂ ಎಳ್ಕೊಂಬಿಡ್ತಾನೆ. ಬದುಕಬೇಕು ಅಂತಂದರೆ ಯಾರೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಬದುಕುಳಿತಾರೆ. ಇದು ವಿಧಿ ಅಷ್ಟೆ.